ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾವೇರಿ, ನೀನಲ್ಲಿದ್ರೆ ಮಹಾರಾಣಿ ತರ ಇರ್ತೀಯ. ಎಂಥದ್ದೇ ಸಮಸ್ಯೆ ಬಂದರೂ ನೀನು ಅಲ್ಲೇ ನಿಂತ್ಕೊಂಡು ಫೇಸ್ ಮಾಡಬೇಕು. ಆವಾಗಷ್ಟೇ ನಿನ್ನ ಲೈಫ್ಗೆ ಒಂದು ವ್ಯಾಲ್ಯೂ ಅಂತ ಸಿಗೋದು. ಆದರೆ ಆ ಪ್ರಾಬ್ಲಮ್ಸ್ಗಳಿಗೆ ಬೇಜಾರು ಮಾಡ್ಕೊಂಡು ನೀನು ಇಲ್ಲಿಗೆ ಬಂದು ಕೂತ್ಕೊಂಡ್ರೆ ಆ ಮನೆಯವರು ಜನ ಎಲ್ಲ ಏನು ಮಾತಾಡ್ಕೋತಾರೆ ಅಂತ ಗೊತ್ತಾ? ಪರಿಸ್ಥಿತಿನ ಹೆದರ್ಸಕ್ಕಾಗದೆ ಬೆನ್ನು ತೋರಿಸಿ ಓಡೋದ್ಲು ಅಂತ ಮಾತಾಡ್ಕೋತಾರೆ. ಅವಾಗ ಎಲ್ಲರೂ ನೀನು ನೋಡೋ ದೃಷ್ಟಿನೇ ಒಂಥರ ಇರುತ್ತೆ. ಕಾವೇರಿ, ಪ್ಲೀಸ್ ಅರ್ಥ ಮಾಡ್ಕೋ. ಕಾವೇರಿ, ನಿನ್ನ ಜನರ ಮುಂದೆ ಸೋಲ್ಬಾರ್ದು. ಇವತ್ತೇ ಸರಿಯಾದ ಸಮಯ. ನೀನು ಆ ಮನೆಗೆ ಹೊರಡು. ನೋಡಮ್ಮ ಕಾವೇರಿ, ಅವ್ರು ಕರೆಯುವಾಗಲೇ ನೀನು ಆ ಮನೆಗೆ ಹೋದ್ರೆ ನಿನಗೆ ಗೌರವ. ಆಮೇಲೆ ನೀನು ಹೋದ್ರೆ ಅವರು ಮನೆಗೆ ಸೇರಿಸಿಲ್ಲ ಅಂದ್ರೆ ಆಗ ನೀನು ಏನು ಮಾಡ್ತೀಯ ಹೇಳು? ಯಾರೋ ಮಾಡಿದ ತಪ್ಪಿಗೆ ನಿನಗೆ ನೀನು ಯಾಕಮ್ಮ ಶಿಕ್ಷೆ ಕೊಡ್ಕೋತಿದ್ಯಾ? ಅರ್ಥ ಮಾಡ್ಕೋಕಂದ, ದಯವಿಟ್ಟು ಹೋಗು. ಮಾವ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮಗೋಸ್ಕರ ನಾನು ಬಿಸಿ ಬಿಸಿ ತಿಂಡಿ ಮಾಡ್ಕೊಂಡು ಬಂದಿದ್ದೀನಿ. ಇರಿ, ಕೊಡ್ತೀನಿ. ಇಲ್ಲ, ಬೇಡ ಬೇಡಮ್ಮ, ನಾನು ಈಗ ತಾನೇ ಜ್ಯೂಸ್ ಕುಡ್ದೆ. ಮಾವ, ಜ್ಯೂಸ್ ಕುಡಿದ್ರೆ ಹೊಟ್ಟೆ ತುಂಬಿಡುತ್ತಾ? ಗ್ಯಾಸ್ಟ್ರಿಕ್ ಆಗತ್ತೆ. ಇಷ್ಟೊಂದು ಮೆಡಿಸಿನ್ಸ್ ಬೇರೆ ತಗೊಳ್ತೀರಾ? ಇರಿ, ಬಿಸಿ ಬಿಸಿ ಇಡ್ಲಿ ತಿನ್ನಿಸ್ತೀನಿ. ಬೇಡ ಮಲ್ಲಿಕಾ, ಪ್ಲೀಸ್. ಮಾವ, ಪ್ಲೀಸ್ ಇರಿ. ಬಲವಂತ ಮಾಡಬೇಡ ಮಲ್ಲಿಕಾ. ಮಾವ, ನೀವು ಬೇಡ ಅನ್ಬಾರ್ದು ಅಷ್ಟೇ. ಇರಿ ಮಾವ, ಆ ಮಾಡಿ. ಇವತ್ತೇ ಹಾಸ್ಪಿಟಲ್ ವನವಾಸ ಎಲ್ಲ ಮುಗೀತು. ನಾಳೆಯಿಂದ ನಿಮ್ಮನ್ನ ಹೇಗ್ ನೋಡ್ಕೋತೀನಿ ಗೊತ್ತಾ? ನನ್ ಕಾಳಜಿ ನೋಡಿ ಒಂದೇ ವಾರದಲ್ಲಿ ನಿಮ್ ಮುಖದಲ್ಲಿರೋ ಆಯಾಸ ಎಲ್ಲ ಹೊರಟೋಗ್ಬೇಕು. ಕಳೆ ಕಳೆ ಬರ್ಬೇಕು. ಸಾಕು ಮಾವ, ಇನ್ನು ಒಂದ್ ಇಡ್ಲಿನೂ ತಿಂದಿಲ್ಲ. ಆ ಮಾಡಿ. ಸಾಕು ಮಲ್ಲಿಕಾ. ಸರಿ ಮಾವ, ಇನ್ನೊಂದು ಲಾಸ್ಟ್ ತುತ್ತು. ತೇಜು, ಒಂದ್ ನಿಮಿಷ ಬನ್ನಿ. ಬನ್ರಿ ರೀ. ನಿಮ್ಮಪ್ಪನ ಮೇಲೆ ಯಾಕ್ರಿ ಕೋಪ ಮಾಡ್ಕೊಂಡಿದ್ದೀರಾ? ಆಗಿದ್ ವಿಚಾರನೆ ಮನ್ಸಲ್ಲಿ ಇಟ್ಕೊಂಡು ಅವ್ರ ಮೇಲೆ ಕೋಪ ಸಾಧಿಸೋದು ಒಳ್ಳೇದಲ್ಲ. ನಾರ್ಮಲ್ ರೀ ಅದೆಲ್ಲ. ಅವ್ರನ್ನ ಮಾತಾಡಿಸ್ದೆ ನೀವು ದೂರ ನಿಂತ್ಕೊಂಡ್ರೆ ಪಾಪ ಅವ್ರ ಮನ್ಸಿಗೆ ಬೇಜಾರಾಗಲ್ವಾ? ಪ್ರೀತಿಯಿಂದ ಕಾಳಜಿಯಿಂದ ಹೋಗಿ ಮಾತಾಡ್ಸಿ. ಅವ್ರಿಗೆ ಪಾಪ ಅದೇ ಮೆಡಿಸನ್ನು ಅದೇ ಆಯುಷ್ಯ. ಅರ್ಥ ಮಾಡ್ಕೊಳ್ಳಿ ತೇಜು. ಮಲ್ಲಿಕಾ, ಏನ್ ಮಾಡ್ಲಿ? ನಾ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೆ ವಿರುದ್ಧವಾಗಿ ನಡ್ಕೋತಿದ್ದಾರೆ ಅವರು. ನಮಗ್ ಕಲ್ಸಿದ ಜೀವನದ ಪಾಠನೇ ಈಗ ಅವರೇ ಮರ್ತು ಬಿಟ್ಟಿದ್ದಾರೆ. ಏನ್ ಮಾಡ್ಲಿ? ಹಾಗನ್ಬೇಡಿ ತೇಜು, ಹೋಗಿ ಮಾತಾಡಿ. ಮಲ್ಲಿಕಾ, ನಂಗೊಂಚೂರು ಟೈಮ್ ಬೇಕು. ಸುಮ್ಮನೆ ಹಠ ಮಾಡಬೇಡ. ನಾನು ಹೋಗಿ ಡಿಸ್ಚಾರ್ಜ್ಗೆ ಎಲ್ಲ ರೆಡಿ ಮಾಡ್ತೀನಿ. ನೀಲ್ ರೆಡಿ ಮಾಡಿಸು. ಮಲ್ಲಿಕಾ, ಕಾವೇರಿ ಬರ್ತಿದ್ದಾಳ? ಇಲ್ಲ ಮಾವ, ಅವಳು ಬರಲ್ಲ. ತೇಜು ನಾವು ಹೊರಡ್ಬೇಕಾದ್ರೆ ಫೋನ್ ಮಾಡಿ ಕರೆದ್ರು. ಅಪ್ಪಂಗೆ ಡಿಸ್ಚಾರ್ಜ್ ಆಗ್ತಿದೆ, ನೀನು ಬಾ ಕಾವೇರಿ ಅಂತ ಕರೆದ್ರು. ಆದ್ರೆ ಕಾವೇರಿ ನನಗೆ ಕೆಲಸ ಇದೆ, ನೀವು ಹೋಗಿ ಬನ್ನಿ ಅಂತ ಹೇಳಿದ್ಲು. ಹೌದಾ? ಕಾವೇರಿ ಬರ್ಲಿಲ್ವಾ? ಕೆಲಸ ಅನ್ನೋ ನೆಪ ಹೇಳಿ ಬರ್ದೇ ಹೋಗಿದ್ದಾಳೆ ಅಂದ್ರೆ ಅವಳಿಗಿನ್ನೂ ಕೋಪ ಇಳಿದಿಲ್ಲ ಅಂತಾಯ್ತು. ಮಾತಾಡಮ್ಮ. ಸಾಕಮ್ಮ, ಎಲ್ರೂ ನನ್ಗೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇದ್ದೀರಾ. ಆದ್ರೆ ನನ್ನ ಯಾರಾದ್ರೂ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಎಲ್ರೂ ನನ್ಗೆ ಸಂಸ್ಕಾರದ ಪಾಠ ಮಾಡ್ತಾ ಇದ್ದೀರಾ. ನನಗೆ ನಾನು ಯಾಕಾದ್ರೂ ಈ ಭೂಮಿ ಮೇಲೆ ಇದೀನೋ ಅಂತ ಅನ್ನಿಸ್ತಾ ಇದೆ. ಆ ಕಡೆ ಅವರು, ಈ ಕಡೆ ನೀವು.
ನಿಮ್ಮಿಬ್ರ ಮಧ್ಯೆ ನಾನ್ ಸಿಕ್ಕಾಕೊಂಡು ನನ್ ಬದುಕು ನುಚ್ಚು ನೂರಾಗೋಗಿದೆ.